ನಮಸ್ಕಾರಪ್ಪ ಎಲ್ಲ ನನ್ನ ಧ್ವನಿಗಳಿಗೆ. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ಹೊಸ ವ್ಲಾಗಿಗೆ ತಮಗೆಲ್ಲ ಸುಸ್ವಾಗತ. ಇವತ್ತು ಸಹ ನಾವು ಎಲ್ಲೋ ಬೇರೆ ಕಡೆಗೆ ಹೊಂಟಿದ್ದೀವಿ. ಎಲ್ಲಿ ಅಂತಂದು ಮುಂದೆ ಹೋಗ್ತಾ ನೀವೇ ನೋಡ್ತಾ ಇರಿ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಹೋಗ್ತಿದ್ದೀನಿ. ಈಗ ಟೈಮು ಎಷ್ಟು? 12 ಗಂಟೆ. 12:30 ಹೋಗೋಣ, ಬಿಡಬೇಕು. ಸೊ ಅದಕ್ಕಿನ್ನೂ ಏನೂ ರೆಡಿ ಆಗಿಲ್ಲ. ಬ್ಯಾಗ್ ಗೀಗು ಏನು ಪ್ರಿಪೇರ್ ಮಾಡ್ಕೊಳೋಣ. ಸೊ ಬನ್ನಿ. ನಾವಿವಾಗ ರೀಚ್ ಆಗಿ ಹೊಸಪೇಟೆ. ಆಂಜನೇಯ ದೇವಸ್ಥಾನ. ನಮಗಿಲ್ಲಿ ಬಂದ ತಕ್ಷಣ ಯಾರು ಕಂಡ್ರು ನೋಡ್ರಪ್ಪ, ಹ್ಯಾಂಡ್ಸಮ್ ಹೀರೋ. ಏನಜ್ಜ ಈ ಕಡೆ? ಹಾಂ, ನೀನೇ ಹೇಳ್ಬೇಕು ಸರ್. ಏನು ಯೂಟ್ಯೂಬ್ ಚಾನಲ್ ಹೇಳ್ಬೇಕು ಬೆಳಗ್ಗೆಯಿಂದ ನೋಡ ಮಾಡೋಣ. ಏನಿಲ್ಲ, ಬರೀ ಬಾಯ್. ಬಂದಪ್ಪ ನಮ್ಮ ಅಣ್ಣ ಪಿಕ್ ಮಾಡಕ್ಕೆ. ಹಣ ಬಂದ. ಬೆಂಗಳೂರು ಟ್ರಾಫಿಕ್ಕಿನ ಜಾಸ್ತಿ ಆಯ್ತಾ? ಟ್ರಾಫಿಕ್ ಇಲ್ಲೇ ಏನು ಬ್ರದರ್, ಹೊಸ ಸ್ಪೆಕ್ಸ್ ತೊಗೊಂಡ್ಬಿಟ್ಟಿದ್ದೀರಾ? ಹಾಂ, ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಯಾಕ ಬೀಗ ಹಾಕಿರಲ್ಲಿ? ಅಲ್ಲ, ನಾಯಿನ ಹಿಡ್ಕೊಂಡು ಅದು ಮತ್ತೆ ಬೀಗನೂ ಹಾಕಿರಿ. ಅಯ್ಯೇ, ಬಿಡು ಕೈ ಬಿಡು ಅದನ್ನ. ಅದೇ ಚೈನ್ ಬಿಚ್ಚು ಹೇಳ್ತೀನಿ. ಚೈನ್ ಬಿಚ್ಚು ಹೇಳ್ತೀನಿ. ಬೇಗ ಇಲ್ಲಿ ತುಳಸಿ ಗಿಟ್ಟ ಹತ್ರ ಆಯ್ತು ನೋಡಪ್ಪ. ತುಳಸಿ ಕಟ್ಟೆ ಹತ್ರ ಆಯ್ತು. ಇದು ಲೈನ್, ಈ ಕಡೆಯಿಂದ ನೀವು ಒಳಗೆ ಬರಬೇಡ, ನಾ ಈ ಕಡೆಯಿಂದ ಹೊರಗೆ ಬರಲ್ಲ. ಈ ಬಾರ್ಡ್ರನ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತು ಬಾಬೆ ಹೋಗ್ತೀನಿ. ಓ, ಮನಿ ನೋಡಿದ್ರೆ ಯಾವ್ದೋ ಒಂದು ಭೂತ್ ಬಂಗ್ಲಾ ನೋಡ್ದಂಗೆ ಆಕತ್ತೆ. ಹಂಗಲ್ಲ? ಓಕೆ, ಸಿಗೋಣ. ಏ ಚಿನ್ನುವಿನ ಜಳಕ ನಡೀತೈತೆ. ಏನು ಪುಣ್ಯ ಮಾಡ್ಯಂಗರು, ಅದಕ್ಕಂತಾನೆ ಸಪ್ರೇಟ್ ಶಾಪು. ಮೈ ತಿಕ್ಕಕ್ಕೆ ಬ್ರಷು. ಫಸ್ಟಿಗೆ ಭಾರಿ ಎದುರ್ತಿದ್ದಲ್ಲ, ಬುಲು ಏನು ಪೌಡ್ರ್ ಗೀಡ್ ಹಚ್ಚೋದೊಂದು ಬಾಕಿ ಐತೆ ಹಂಗಂದ್ರೆ? ಹೌದಾ? ಹಾಕಿ ನೋಡೋಣ ಒಂದ್ಸಲ. ನಲಕ್ ಪೌಡ್ರ್ ಹಾಕಿದ್ರೆ ಅದೇ ಹಚ್ಕೊಂತೈತೆ. ಅದ್ರ ಟವಲ್ ಬೇರೆ ಇಟ್ಟಿರಿ ಸಪ್ರೇಟಾಗಿ, ದಾವಣಗೆರೆಯಿಂದ. ಜಾರಿಕೆ ನಾನೇ ಬೀಳ್ತಿದ್ದೆ.
ಅಕ್ಕ ಅಕ್ಕ ನನಗೆ ಬಗ್ಲದು ಸಮಾಧಾನ ಆಗಲ್ಲ ಅದಕ್ಕೆ ಹೋಗಲಿ ಪಾಪ ನೀವು ಹೆಂಗೆ ಹಚ್ಚಿ ಅಂತಿ ಅಂತ ತೋರ್ಸಕ್ಕೆ ತೆಗಿಯಾಕತ್ತಾಳಕ್ಕೆ ಹಾಂ 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 ಅಲ್ಲ 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 ಹಾಂ ಯಾರಿಲ್ಲ ಓ ನಮ್ಮ ಕಾಯಂ ಡ್ರೈವರ್ ಇವನು ನಮ್ಮ ಸಬ್ಸ್ಕ್ರೈಬರ್ ಇವರು ಮನೆ ಎದುರುಗಡೆ ಮನ್ಯಾರ ಬಂದ್ರ ಎಲ್ಲರಿಗೂ ನಮಸ್ಕಾರ. ಏನ್ ಅವನ್ ಬರೋ ಜಾಗದಲ್ಲಿ ನಾ ಬಂದಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದೀಯಾ? ಅಯ್ಯೋ ಪಾಪ ಅವ್ರು ಫುಲ್ ಬಿಸಿ ಪರ್ಸನ್, ಬ್ಲಾಗ್ ಮಾಡಕ್ ಟೈಮ್ ಇರಲ್ಲ, ಅದಕ್ಕೆ ನಾನೇ ಮಾಡೋಣ ಅಂತ ನಾನೇ ಬಂದ್ಬಿಟ್ಟಿದ್ದೀನಿ. ಈ ವಿಡಿಯೋ ಫುಲ್ ಸ್ಪೆಷಲ್ ಆಗಿರುತ್ತೆ, ಅದಕ್ಕೆ ನೀವು ಈ ವಿಡಿಯೋನ ಪೂರ್ತಿ ನೋಡ್ಬೇಕು, ಆಯ್ತಾ? ಎರಡು ರೊಟ್ಟಿ ಪಲ್ಯಕ್ಕೆ ಎಷ್ಟು? 60 ರೂಪಾಯಿ ಅಲ್ಲ. ಟೈಮ್ 9 ಗಂಟೆ. ಊಟ ಮಾಡಕ್ಕೆ ಬಂದೀವಿ ಹೊರಗಡೆಗೆ. ಫಾಲೂದಾ ಸ್ಪಾನ್ಸರ್ ಮಾಡಿದ್ರು ಮೇಡಮ್ ಅವರು. ಇವ್ರು ಯಾರಂತಂದು ಇನ್ನೂ ಇಂಟ್ರೊಡಕ್ಷನ್ ಸಿಕ್ಕಿಲ್ಲಲ್ಲ, ಮನೆಗೆ ಹೋಗಿ ಕೊಡ್ತಂತ ಇವ್ರು ಯಾರಂತಂದು. ಇವಾಗ ಸದ್ಯಕ್ಕೆ ಫಾಲೂದಾ ಟೇಸ್ಟ್ ಮಾಡೋಣ. ಯಪ್ಪ ಊಟ ಮಾಡ್ಕೊಂಡು ಬಿಸಿ ರೋಡ್ನ ಕ್ರಾಸ್ ಮಾಡ್ಕೊಂಡು ಒಂದು ಫಾಲೂದಾ ಕುಡ್ದು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾನು ಈಗ ಇಂಟ್ರೊಡ್ಯೂಸ್ ಮಾಡ್ತಂತ ಅಂದಿದ್ನಲ್ಲ, ಬಂದು ನೋಡ್ರಿ ಇಲ್ಲ ಒಳ್ಳೆ ನಮ್ಮ ತ್ರಿಪುರ ಸುಂದ್ರಿ. ಇವಳು ನನಗೆ ಅಕ್ಕ ಆಗಬೇಕು. ನಂಬಿಡ್ತೀರಲ್ಲ ಅಕ್ಕ ಅಂದ ತಕ್ಷಣ? ಅಕ್ಕ ಅಲ್ಲ ಸ್ವಾಮಿ, ನಮ್ಮವ್ವರ ಅಕ್ಕ, ದೊಡವ್ವ. ಮಮ್ಮಿ ಹೊಸ ಸಂತು. ನಮ್ಮವ್ವ ಈಕಿ ಎಲ್ಲ ಒಟ್ಟಿಗೆ ಬೆಳೆದಿದ್ದಾರೆ. ಇವರು ಹೊಸಪೇಟೆಯಲ್ಲಿ ಮದುವೆ ಆಗಿ ಬಂದವಳೆ, ನಮ್ಮವ್ವ ಹಡಗ್ಲಿಗೆ ಮದುವೆ ಆಗಿ ಬಂದಾಳೆ, ಅಷ್ಟೇ ಡಿಫ್ರೆನ್ಸು. ಇವಳು ನಮ್ಮಮ್ಮನ ಥರನೇ. ಏನ್ಬಿಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಾಳೆ ಸಿಗೋಣ. ಓಕೆ ಬಾಯ್. ಓಕೆ, ಮಾಲ್ಗುಡಿ ವೀಕ್ಷಕರಿಗೆ ಮತ್ತು ನಮ್ಮ ಚಾನಲ್ಗೆ ಮರಳಿ ಸ್ವಾಗತ ಸ್ವಾಗತ ಸುಸ್ವಾಗತ. ಬಿಲ್ಡಿಂಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಲ್ಲಿ ಬಂದಿದ್ದೀವಿ. ಕ್ವೀನ್ಸ್ ಬಾತ್, ರಾಣಿಯ ಸ್ನಾನಗೃಹ ಫಲಕವನ್ನು ನೋಡಬಹುದು. ಇದು ಬಂದ್ಬಿಟ್ಟು ಅಚ್ಯುತರಾಯರು 500 ವರ್ಷಗಳ ಹಿಂದಿನ ಕಾಲದಲ್ಲೇ ಇದೊಂದು ಪ್ರೈವೇಟ್ ಬಾತ್ ಟೈಪು ಕಟ್ಟಿಸಿರ್ತಕ್ಕಂತಹ ಕಟ್ಟಡ. ಇದು ಒಂದು ಸ್ಕ್ವಯರ್ ಶೇಪಲ್ಲಿದೆ ಮತ್ತು ಇದು ರಾಣಿ ಮತ್ತು ರಾಜರಿಗೆ ಸ್ನಾನಗೃಹ ಥರ ಮಾಡಿದರು. ಇಲ್ಲಿಂದ ಕಾಣ್ತಿದೆಯಲ್ಲ, ಇದಿಷ್ಟು ನೀರು ಹೋಗ್ತಾ ಇರ್ತಂತಹ ಕಾಲುವೆ.
ಇಲ್ಲಿಗೆ ಬಂದು ನೀರು ತುಂಬ್ಕೊಳ್ಳೋದು. ಇಲ್ಲಿಂದ ನೀರಿದ್ರೆ ಬೀಳ್ಬೋದತ್ತ. ಇದು ಸ್ಕ್ವೇರ್ ಶೇಪಲ್ಲೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಕನ್ಸ್ಟ್ರಕ್ಷನ್ಸ್ ಟೈಪ್ ಕಟ್ಟಿದ್ದಾರೆ. ಏನಕ್ಕಪ್ಪ ಅಂತ ಅಂದರೆ ಇವೆಲ್ಲ ನೋಡ್ಬೋದು. ಇದೆಲ್ಲ ಮುಸ್ಲಿಮ್ಸವ್ರ ಜೊತೆಯಲ್ಲೇ ಈ ಥರ ಕಟ್ಸ್ತಿದ್ರು. ಇದಷ್ಟೇ ಅಲ್ಲ, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಸಹಿತ ಅದೇ ಸ್ಟ್ರಕ್ಚರಲ್ಲಿ ಕಟ್ಸಿದ್ದಾರೆ. ಇದು ಬಂದ್ಬಿಟ್ಟು ಹಂಪಿ ವಿಜಯನಗರ ಆಸ್ಥಾನಕ್ಕೆ ಒಳಗೊಂಡಿರ್ತದ ಕಟ್ಟಡ. ಹೊರಗಡೆಯಿಂದ ನೀರು ಬರ್ತಿತ್ತು, ಅಲ್ಲಿಂದ ನೀರು ತುಂಬಿರೋದು ಕಾಣ್ಬೋದಲ್ಲಿ. ಹಿಂಗೆ ಕಾಣ್ತೀರಾ, ನೀರು ಬಂದು ಬೀಳ್ತಕ್ಕಂತಹ ಜಾಗ ಇದೆ. ಬಂದು ಇದಿಷ್ಟು ತುಂಬಿಕೊಳ್ಳೋದು. ತುಂಬಿಕೊಂಡು ಇದು ಒಂಥರ ಪಬ್ಲಿಕ್ ಅಲ್ಲ, ಸಾರಿ, ಪ್ರೈವೇಟ್ ಬಾತ್ ಟಬ್. ಬಂದರೆ ಬಾತ್ ಟಬ್ಕಿನ ಸ್ವಿಮ್ಮಿಂಗ್ ಪೂಲ್ ಅನ್ಬೋದಲ್ಲಪ್ಪ ರೋಹನ್? ಅದೇ ಅಂದ್ಕೊಳ್ಳೋಣ. ರಾಜಾಂಗಣ ಎತ್ತರವಾದ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿರುವ ರಾಜಾಂಗಣವು ಪ್ರಾಚೀನ ವಿಜಯನಗರದ ಅರಸನ ಮುಖ್ಯ ಚಟುವಟಿಕೆಯ ಕೇಂದ್ರವಾಗಿದೆ. ಈ ಆವರಣವು 3 ದ್ವಾರಗಳಿಗೆ ಎತ್ತರವಾದ ಗೋಡೆಗಳಿಂದ ರಕ್ಷಿಸಲಾಗಿದೆ. ಮಹಾನವಮಿ ದಿಬ್ಬವನ್ನು ತಲುಪಲು ಈಶಾನ್ಯದಲ್ಲಿ ಮೆಟ್ಟಿಲುಗಳು ರಚನೆಯಿಂದ ವಾಯವ್ಯದಲ್ಲಿದೆ. ನನಗಂತರೂ ನಿಜವಾಗ್ಲೂ ಗೊತ್ತಾಗಲಿಲ್ಲ ಏನಪ್ಪ ಅಂತಂದ್ರೆ, ಇವರು ಇಲ್ಲೇ ಹೊಸಪೇಟೆಯಲ್ಲಿ ಇದ್ಕೊಂಡು ಇವ್ರಿಗೂ ಸಹಿತ ಗೊತ್ತಿಲ್ಲ ಅಂದರೆ ಇವರು ಒಬ್ಬರು ವಿಜಯನಗರ ಹುಡುಗನ. ಎಷ್ಟು ಛತ್ರ ಇದನ್ನು ನೋಡಿ ಸ್ವಾಮಿ. ಅಪ್ಪ ರೋಹನ್, ಇದು ಅಲ್ಲಿ ನೋಡಿ ಬಂದಲ್ಲ, ಏನು ಹೇಳಿದ ಅಲ್ಲಿ? ಇವಾಗಿನ ಜಸ್ಟ್ ಓದಿದಲ್ಲ, ಏನು ಹೇಳು? ರಾಜಾಂಗಣ ಆಶ್. ಆ ಮೆಟ್ಲು ಸಾಲ್ದ ಹತ್ತಕ್ಕೆ? ಇದನ್ನು ಕನ್ಸ್ಟ್ರಕ್ಟ್ ಮಾಡೋರೆ ಮುದುಕರಿಗೆ ಹತ್ತಕ್ಕೆ. ಹೌದಪ್ಪ, ನಾವು ಮುದುಕರಾಗ್ಬಿಟ್ಟಿವಲ್ಲ. ಹಾಂ, ಎಂಟ್ರಿ ಆದ್ವಿ. ಒಳಗಡೆಗೂ ಒಂದು ಫಲಕ್ ಹಾಕವ್ರ ನೋಡ್ಗುರು. ಮಹಾನವಮಿ ದಿಬ್ಬ, ಇದಕ್ಕೆ ಮಹಾನವಮಿ ದಿಬ್ಬ ಅನ್ನೋದ್ರು ಅನ್ನು. ಏನಾರೈತ ಮೇಲೆ ಹುಡಿಕೆ ಕೊಟ್ಟಳ ಮ್ಯಾಗ ಜೀವಿರು ಮಾಡ್ಕೊ. ಹುಡಿಕೆ ಕೊಟ್ರೆ ಇದಿಷ್ಟು ಸಭಾಂಗಣ ಅಂದರೆ ಅವಾಗಿನ ಕಾಲದಲ್ಲೇ ರಾಜರು ಏನಾರ ಚಟುವಟಿಕೆಗಳನ್ನು ಏರ್ಪಡಿಸಿದ್ರೆ ಎಲ್ಲ ಕಡೆಗೂ ಇಲ್ಲೇ ನಡೆಸ್ತಿದ್ರು. ನಿಜವಾಗ್ಲೂ ಅವಾಗಿಂದ ಇವಾಗಿನವರೆಗೂ ಇದೆ ಅಪ್ಪ ಅಂತಂದರೆ. ಆದರೆ ಎಲ್ಲ ಕಡೆಗೂ ಆಕ್ರಮಣಕ್ಕೆ ಒಳಗಾಗಿ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟವ್ರೆ. ಯಾರು ಡೆಮಾಲಿಷ್ ಮಾಡಿದ್ರು? ಅವನು ಅರ್ಪ ಮಗ. ಏನೋ ಗುಪ್ತ ಮಾರ್ಗ ಇದ್ದಂಗೆ ಐತಲ್ಲ.
ಮಾರ್ಗ ಏನಿಲ್ಲ ಎಕ್ಸಿಟ್ ಎಕ್ಸಿಟ್ ಫಾಲ್. ಅವಾಗಿನ ಕೆತ್ತನೆಗಳು. ಇನ್ಫಾರ್ಮೇಷನ್ ನೀಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ದೇವರು. ಯಾಕಪ್ಪ ಅಂತಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಬಂದಿಲ್ಲ, ಸುಮ್ಮನೆ ಹಂಪಿ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೆ. ಹಾಗೆ ಸುಮ್ಮನೆ ಸುತ್ತಮುತ್ತ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಇನ್ಫಾರ್ಮೇಷನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಇವನ್ನ ಬಂದು ಓಡಾಡ್ ಬಿಡಿರಿ. ನಿಮ್ಮ ಅಭಿಪ್ರಾಯ ಇಲ್ಲ ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಹೇಳಿದ್ನಲ್ಲ ಆವಾಗಲೇ. ಇದು ಒಂಥರ ಕಲ್ಯಾಣಿ ಥರ. ಇಟ್ ಈಸ್ ಕಾಲ್ಡ್ ಅ ಬ್ಲ್ಯಾಕ್ ಸ್ಟೋನ್. ಈ ನೀರು ಹೆಂಗೆ ಬರುತ್ತೆ ನೋಡಿ. ಇಲ್ಲಿಂದ ಅಲ್ಲಿ ಕಲ್ಲುಗಳಿಗೆ ಮುಖಾಂತರ ಹರ್ಕೊಂಡು ಬಂದು ಇಲ್ಲಿಗೆ ಬಂದು ಬೀಳುತ್ತೆ ನೀರು. ಇವನ್ನ ಆಗ್ಲಾಗ್ಲೇ ಏನಕ್ಕೆ ತೋರಿಸ್ತಿದ್ದೀನಿ ಗೊತ್ತಾ? ಎಷ್ಟು ಚಾರ್ಮಿಂಗ್ ಫೇಸ್ ಇವಂದು ನೋಡಿ ಸ್ವಲ್ಪ ಇಲ್ಲಿ. ಹಾಂ, ಇವನಿಂದನಾರು ಸ್ವಲ್ಪ ನಮ್ಮ ಚಾನಲ್ ಉದ್ಧಾರ ಆಗಲಿ ಅಂತ. ಅವಾಗಿಂದ ಯಾ ಏನು ಇಂಗ್ಲೀಷ್, ಇವನಿಂದನೇ ನಾನು ಇಂಗ್ಲೀಷ್ ಕಲ್ತಿರೋದು. ಸಬಕಾರ ಬರ ಬಾಗ್ರಪ್ಪ, ಸಬಕಾರ ಬರ ಇವ್ ಸಬ್ಸ್ಕ್ರೈಬ್ ಅಲ್ಲ, ಸಬ್ಕಾರ ಬರ ಈ ಬಾಗ್ರಿ. ಓಕೆ, ಲೈಕ್ಸ್ ಅಂಡ್ ಫಾಲೋ. ಅವಾಗಲೇ ನೋಡಿದ್ದು ಕ್ವೀನ್ಸ್ ಬಾತ್, ಇವಾಗ ನೋಡಿದ್ದು ಪಬ್ಲಿಕ್ ಬಾತ್, ಸಾರ್ವಜನಿಕ ಈಜುಕೊಳ. ಸಾರ್ವಜನಿಕ ಈಜುಕೊಳ. ಓಹೋ, ಕ್ವೀನ್ಸ್ ಬಾತ್ಕಿನ ಇದು ಪಬ್ಲಿಕ್ ಬಾತ್ ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾಕಂದ್ರೆ ಕ್ವೀನ್ಸ್ ಬಾತ್ ಒಬ್ಬಕ್ಕೆ ಪಬ್ಲಿಕ್ ಅಂತ ಎಲ್ಲರೂ ಬರ್ತಾರೆ. ಸೊ ಪಬ್ಲಿಕ್ ಬಾತ್. ಅವಾಗಿನ ಕಾಲದಲ್ಲಿ ಕೃಷ್ಣದೇವರಾಯನ ಕಥೆಗಳನ್ನ ಕೇಳಿರ್ಬೋದು. ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದು ಎಲ್ಲರಿಗೂ ಗೊತ್ತಾಯಿದೆ, ಆದರೆ ಯಾರೂ ಅವ್ರನ್ನ ನೋಡಿಲ್ಲ. ಆದರೆ ನೋಡಬೇಕು ಅಪ್ಪ ಅಂತಂದರೆ ಅವ್ರ ಥರನೇ ಇಲ್ಲಪ್ಪ ಇದ್ದಾನೆ. ಈಸ್ ಸಕಲ ಕಲಾ ವಲ್ಲಭ. ಎಲ್ಲ ಕಲೆಗಳಿಗೂ ಸಹಿತ ಗೊತ್ತು, ಎಲ್ಲ ಕಲೆಗಳಲ್ಲೂ ನಿಪುಣನಾದಂತಹ ಮೇಧಾವಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಸ್ವಾಮಿ. ಹಸಿರು ಬಳಪದ ಕಲೆಯನ್ನು ನಿರ್ಮಿಸಲಾಗಿದೆ. ಈ ಚಿಕ್ಕನಲಸ್ತರು ಕೋಣೆಯನ್ನು ಜನಪ್ರಿಯವಾಗಿ ರಹಸ್ಯ ಕೋಣೆ ಎಂದು ಕರೆಯಲ್ಪಡುತ್ತಾರೆ. ರಹಸ್ಯ ಕೋಣೆ, ಬನ್ನಪ್ಪ ಹೋಗೋಣ. ಒಳಗಡೆ ಏನಿಲ್ಲ, ನಾವು ಹೊರಗಡೆ ಎಕ್ಸಿಟ್ ಇಲ್ಲ. ಏ ಬಾ ಗುರು ಇದೆ. ಏ ಗುರು ಅಲ್ಲಿದೆ ಗುರು ಎಕ್ಸಿಟ್, ಮ್ಯಾಗ ತಿಂಗಿಲ್ಲ ಗುರು, ನೋಡಲ್ಲಿ ಸ್ವಲ್ಪ. ಓ ಏನಿದೆ ನೋಡಬೇಕಿತ್ತು. ಇಷ್ಟೇ ಚಿಕ್ಕ ಕೋಣೆ ಇದು. ಹಾಂ ಇರ್ಬೋದು. ಫ್ಲ್ಯಾಶ್ ಲೈಟ್ ಬಿಟ್ಟಿದ್ರೆ ಸ್ವಲ್ಪ ಪುಣ್ಯ ಬರ್ತದೆ. ಫ್ಲಾಶ್ ಲೈಟ್ ಬಿಟ್ಟರೆ ಏನು ಕಾಣೋದು. ಹಾಂ ಹಾಂ, ಫ್ಲ್ಯಾಶ್ ಲೈಟ್ ಬಿಟ್ಟಿದ್ರೆ ಚಲೋ ಆಗ್ತಿತ್ತಪ್ಪ. ಏನಿಲ್ಲ ಅದ್ರಾಗ. ಕಾಣಬಹುದು. ಲೈಟ್ ಹಾಕೊಂಡು ಹೋಗ್ರಿ ಸರಿ. ಇಲ್ಲಿದೆ ಬಾರಪ್ಪ. ರೋಹನ್ ಅಪ್ಪಾಜಿ ಇದೆ ಸೀಕ್ರೆಟ್ ಚೇಂಬರ್. ಚೇಂಬರ್ ಆ ಕಡೆ ನೋಡು, ಆ ಕಡೆ ಎಕ್ಸಿಟ್ ಎಂಟ್ರಿ. ತೀರಾ ಕಗ್ಗತ್ಲೆ ಐತಪ್ಪ. ಬೇಡಪ್ಪ. ಯಾವುದೋ ಇನ್ನೊಂದು ವೀಡಿಯೋದಾಗ ನೋಡಿದ್ದೇನಪ್ಪ, ಅವಾಗ ರಾಜರು ಗುಪ್ತವಾಗಿ ನಾವು ಮೀಟಿಂಗ್ ಮಾಡಬೇಕು ಅಂತ ಅಂದಿದ್ದರೆ ಇಲ್ಲೇ ಬಂದು ಮೀಟಿಂಗ್ ಮಾಡ್ತಿದ್ರು ಅಂತಂದು ಏನೋ ಇತ್ತು. ಏನಪ್ಪ ಗೊತ್ತಿಲ್ಲ ಇದು.
ಮೇಲೆ ಹತ್ತು ಹೋಗ್ಬೋದು. ಯಾರೇ ಇದ್ದಾರೆ? Hello, excuse me. Yes. ಸುತ್ತರ್ಕೊಂಡು ಹೋಗ್ತೈತಪ್ಪ ಇದು. ಸುತ್ತರ್ದು ಕೊಂಕಣ ಸುತ್ತರ್ದು ಮೈಲಾರಕ್ಕೆ ಬಂದಂಗಿದು. ಏನಿದೆ? ಕೊಂಕಣ ಸುತ್ತರ್ದು ಮೈಲಾರಕ್ಕೆ ಬಂದಂಗೆ ನಾವು ಮತ್ತೆ ಎಲ್ಲಿಗೆ ಬಂದಿದ್ವೋ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ಅಂತ ರೆಕಗ್ನೈಸ್ ಮಾಡಿದ್ರು. ಆದರೆ ನಾನು ಹೇಳಲೇ ಬೇಡ, ಹ್ಞೂ ಅನ್ಲ ಬೇಡ ಅಂದ. ರಿಕ್ವೆಸ್ಟ್ ಮಾಡಿಲ್ಲ, ಕೈಯಲ್ಲಿ ಕೈ ಇತ್ತಲ್ಲ, ಹಾಗಾಗಿ ರಿಕ್ವೆಸ್ಟ್ ಮಾಡಿದ್ರು. ಅವರು ಈ ಕೈ ನಾನು ಫೋನ್ ನಾನು ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಇಲ್ಲ ಅಂತ ಅಂತಿದ್ದೆ. ಬಟ್ ಏನಕ್ಕ ಇಲ್ಲ, ನನ್ನ ಇದ್ದಿದ್ದೆ ವಿಡಿಯೋ ಯೂಟ್ಯೂಬ್ಗೆ ಹಾಕೋದೇ ನಿಜ ಆಗಿದ್ರೆ ಹ್ಞೂ ಅನ್ಬೇಕಿತ್ತು. ಯಾವ ಒಂದೇ ತೋರಿಸೋದಿದ್ರೆ ಕಷ್ಟ ಆಯಿತು ಗುರು. ಯಾವ ಒಂದೇ ಇರಾದೇ ಒಂದು 67 ಜನ ಸಬ್ಸ್ಕ್ರೈಬರ್ಸ್ ಅವ್ರೆ. ಅವರಿಗೋಸ್ಕರ ನಿಯತ್ತಾಗಿ ವಿಡಿಯೋ ಮಾಡೋಣ, ಯಾಕೋದಿಲ್ಲ ಹೌದಿಲ್ಲ ರೋನ್? ಎಸ್ ಯಾವ ಒಂದೇ ನಾವಾಗಿದ್ದೇನೆ.